ಇದಾಗ ಬಂದ್ ಕಸಿ 55 ವರ್ಷ ಆಯಿತು. ನಾವು ಯಾವ್ದು ಭೀ ಕೆಲಸ ತಪ್ಪು ಮಾಡಿಲ್ಲ. ನಾವು ಜನ ಸೇವಾ ಮಾಡೋ ಸಲುವಾಗಿ ವ್ಯಸನ ಮುಕ್ತ ದವಾಖಾನೆ ಮಾಡಬೇಕು ಈ ಉದ್ದೇಶದಿಂದ ಕನಸೆ ಹಾಸ್ಪಿಟಲ್ ನಾವು ಕಟ್ಟನ್ಕಿ ಪೂರಾ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ಮುನ್ಸಿಪಾಲ್ಟಿ ಡಾಕ್ಯುಮೆಂಟ್ಸ್ ತಗೊಂಡು ಕಸಿ ನಾವು ಕಟ್ಲಾತಿದ್ವಿ. ನಮಗೆ ಅಚಾನಕ್ ಹೇಳಲ್ದೆ ಆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಒಂದು ದಿನ ಬಂದು ಕಸಿ ನಮಗೆ ಕೇಳಿದ್ರು, ಕನಸವರೇ ನೀವು 1 ಲಕ್ಷ ರೂಪಾಯಿ ಕೊಡಿ ಅಂತ ಅಂದರು. ನಮ್ಮಲ್ಲಿ ದುಡ್ಡು ಸಿಗಂಗಿಲ್ಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿದೆ ಅವರಿಗೆ. ನಾವು ಸಾಯಗಾವ್ ಉಪ ಸರ್ಪಂಚ್ ಭೀ ಇದ್ದೀನಿ ಈಗ ಚಾಲು, ನಮಗೆ ಹ್ಯಾಂಗೆ ರೊಕ್ಕ ಕೇಳತ್ತೀರಿ ಅಂದ್ರೆ ಅವನಿಗೆ ಯಾವ ಕೇಳೋದಿಲ್ಲ. ಅವ್ರು ಬಂದು ಕಸಿ ನಾವು ದವಾಖಾನೆ ಕಡ್ದ ಪೂರಾ ಕಟ್ಟಣಿಗೆ ಮುಂಜಾನೆ 8 ಬಂದು ಕಸಿ ಪೂರಾ 3 ಡೋಸರ್ ಹಚ್ಚಿ ಕಸಿ ಹಿಡಿಯೋದು. ಏನು ಇಲ್ಲಿ ಕರ್ನಾಟಕ ಒಳಗೆ ಕಾನೂನು ಇದೇ ಇಲ್ಲ. ನಾವು ಮರಾಠದನ ಇಲ್ಲಿ ಇರಬೇಕಿಲ್ಲ. ಹೇಳ್ರಿ, ನಾವೇನು ಯಾವುದರ ಏನು ಬಿಸ್ನೆಸ್ ಕೆಲಸ ಇಲ್ಲ. ವ್ಯಸನ ಮುಕ್ತ ದವಾಖಾನ ಮಾಡೋ ಸಲಕ್ಕೆ ನಾವು ಅದು ದವಾಖಾನೆ ಕಟ್ಟನ್ಕಿ ಪೂರ್ಣ ಮಾಡಿದೆವು. ಮಾಡಿದ ಮೇಲೆ ಪೂರಾ ಕೆಡಗಿದ್ರು. ಅದು ನಮ್ಮದು ನುಕ್ಸಾನ್ ಅಂದ್ರೆ 90-80 लाख ರೂಪಾಯಿ ನುಕ್ಸಾನ್ ಮಾಡಿದ್ರು. ನಾವು ಜಾಗ ತಗೊಂಡು ಕಸಿ 7-8 ವರ್ಷ ಆಯಿತು. ಪೈಲೆ ಮುಟಿಷನ್ ಆಗಿನ ಜಾಗ ಇನ್ನು ನಮ್ಮ ಹೆಸರ ಮೇಲೆ ರಿಜಿಸ್ಟ್ರಿ ಆಯಿತು. ನಮ್ಮ ಹೆಸರ ಮೇಲೆ ಮುಟಿಷನ್ ಆಯಿತು. ಮುಟಿಷನ್ ಆಗಿನ ಮೇಲೆ ನಾವು ಹೋಗಿ ಜಾಗ ಪೂರಾ ವೈರ್ ಹಾಕಿ ಬೋರ್ಡ್ ಹಚ್ಚಿದೆವು. ಯಾವ್ದಾರೋ ಕನಸೆ ಹಾಸ್ಪಿಟಲ್ ಅಂತ ಹಾಕಿ ಭೀ 3-4 ವರ್ಷ ಆಯಿತು. ಆಗಿನ ಮೇಲೆ ನಾವು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಂಡಿದ್ದೀವಿ. 1 ಬಾರ್ ಇಲ್ಲ 2 ಬಾರ್ ತಗೊಂಡಿದ್ವಿ. ಟ್ಯಾಕ್ಸ್ ತುಂಬಿದೆವು. ಕಂಪ್ಲೀಟ್ ತಗೊಂಡ ಮೇಲೆ ನಾವು ಜಾಗ ಬಂದ್ ಮಾಡಿ ಅಂತ ಚೀಫ್ ಆಫೀಸರ್ ಹೇಳಿದ ಮೇಲೆ ನಾವು ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ನಮಗೆ ಎಷ್ಟೇ ಸಿಕ್ತು ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಮಾಡಿದ ಮೇಲೆ ನಮಗೆ ಕೇಳಲ್ದೆ, ನಮಗೆ ಯಾವ ನೋಟಿಸ್ ಇಲ್ಲದೆ ಈಗ ಬಂದು ಕಸಿ ಮುಂದಿನ 8ಕ್ಕೆ ಬಂದು ಕಸಿ ಪೂರಾ 3 GCP ಹಚ್ಚಿ ಕಸಿ ಹಿಡಿಯೋದ್ರು. आणि ಇವ್ರ ಮೇಲೆ ಕೇಸ್ ಮಾಡಿರಿ ಅಂತ ಪೊಲೀಸ್ ತಗೊಂಡು ಕಸಿ ನಮಗೆ ಹರಾಸ್ಮೆಂಟ್ ಮಾಡಿದ್ರು. ಇವಾಗ ನಿಮ್ಮದು ಎಷ್ಟು ಲಾಸ್ ಆಗ್ಯದ? ಈಗ ನಮ್ಮದು 80 लाख ರೂಪಾಯಿ ಲಾಸ್ ಆಗ್ಯದ. आणि ನಮಗೆ ಲೋನ್ ಸಿಗೋದು ಭೀ ಪೂರಾ ಖತ್ಮ ಆಯಿತು. ನಮ್ಮದು ಯಾವ ದವಾಖಾನೆ ಅಂದ್ರೆ ವ್ಯಸನ ಮುಕ್ತ ದವಾಖಾನೆ ನಾವು ಕಟ್ಟವಿದ್ವಿ. ವ್ಯಸನ ಮುಕ್ತ ದವಾಖಾನೆ ನಾವು ಕಡ್ದ ಬ್ಯಾಂಕಿಗೆ ನಮ್ಮ ಮೇಲೆ ಕೇಸ್ ಹಾಕಿದ ಮೇಲೆ ಬ್ಯಾಂಕಿಂದ 7 ಕರೋಡ್ ರೂಪಾಯಿ ನುಕ್ಸಾನ್ ವಾಪಸ್ ಆಯಿತು ಸರ್. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ 1995ರಿಂದ 2000 ನಾವು ಎಲ್ಲ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿಯಿಂದ ತಗೊಂಡು ಕಸಿ ನಾವು ಕಟ್ಟಣಿಕೆ ಮಾಡಿದೆವು. आणि ಇವು ಕರ್ನಾಟಕ ಒಳಗೆ ಏನು ಕಾನೂನು ಅದ ಏನು ಇಲ್ಲ. ನಾವು ಈಗ ಸರಿದ ಸಾಯಗಾವ್ ಉಪ ಸರ್ಪಂಚ್ ಭೀ ಇದ್ದೀನಿ, ಪಂಚಾಯತ್ ಉಪ ಸರ್ಪಂಚ್ ಭೀ ನಾವು ಕೆಲಸ ಮಾಡ್ತೀವಿ. ಇದು ಡಾಕ್ಯುಮೆಂಟ್ಸ್ ನೀವು ನೋಡಿ ಸರ್. ಇದು ರಿಜಿಸ್ಟ್ರಿ, ಇದು ಟ್ಯಾಕ್ಸ್ ತಂದಿಲ್ಲ. ಇದು ಟ್ಯಾಕ್ಸ್ ತುಂಬಿದೆ ಸರ್. ಕನ್ಸ್ಟ್ರಕ್ಷನ್ ಪರ್ಮಿಷನ್ ಟ್ಯಾಕ್ಸ್. ಇದು ಮುನ್ಸಿಪಾಲ್ಟಿ. ಇದು ಎಲ್ಲ ಡಾಕ್ಯುಮೆಂಟ್ಸ್. कोर्टाचे एसटीव्ही दाखवायचे तो साहेब
ಎಷ್ಟೇ ಉದೋಲ ಮನವಿ ಅಷ್ಟೇ